ಮುಖ್ಯವಾಗಿ ಟಾಟಾ ಮೋಟಾರ್ಸ್ ಸಂಸ್ಥೆಯಿಂದ ಅವರ ಪ್ರತಿನಿಧಿಗಳು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಇದ್ದಾರೆ, ಬಿಟಿಎಂಸಿ ಎಂಡಿ, ಕೆಎಸ್ಆರ್ಟಿಸಿ ಎಂಡಿ ಎಲ್ಲ ಕೂಡ ಇದ್ದಾರೆ. ನಾನು ಮೊದಲಾಗಿ ಸರ್ಕಾರದ ಪರವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಇಲಾಖೆಯ ಮಂತ್ರಿಗಳ ನೇತೃತ್ವದಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಹೆಜ್ಜೆ ಹಾಕಿದೆ. ಸಾಕ್ಷಿ ಗುಡ್ಡೆ ಬಿಡ್ತಾ ಇದೆ. ಒಂದು ವರ್ಷ ಕೊನೆ ವರ್ಷದೊಳಗಡೆ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಸ್ ಅನ್ನ ಸಾರಿಗೆ ವ್ಯವಸ್ಥೆಯಲ್ಲಿ ನಡೆಸಲಿಕ್ಕೆ ಒಂದು ದೊಡ್ಡ ಮೈಲಿಗಲ್ಲನ್ನ ಸಾಧ್ಯ ಮಾಡ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ಸರ್ಕಾರದ ಪರವಾಗಿ, ನಮ್ಮ ಜನತೆ ಪರವಾಗಿ ಅವರೆಲ್ಲ ನಾಯಕ ಮಂತ್ರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದೆ ಸಿದ್ದರಾಮಯ್ಯನವರು ಡೀಸೆಲ್ ಆಗದೆ ಎಲೆಕ್ಟ್ರಿಕಲ್ ಚಾರ್ಜ್ ಮಾಡಿ ಇವತ್ತು ಈ ಬಸ್ಗಳನ್ನ ಮಾಡ್ತಾ ಇದ್ದೇವೆ. ಒಂದು ಎಲ್ಲ ಬಸ್ಗಳು ಕೂಡ ಇವತ್ತು ಎಮಿಷನ್ ಇದೆ. ಇವತ್ತು ದೆಹಲಿಯಲ್ಲಿ ಯಾವ ರೀತಿ ಬಸ್ಗಳನ್ನ, ವಾಹನಗಳನ್ನ, ಡೀಸೆಲ್ ವಾಹನಗಳನ್ನ ಎಷ್ಟು ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿ ಈ ನಮ್ಗೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇರ್ಬೋದು, 1,2,000-3,000 ಕೋಟಿ ಈಗ ನಾವು ಕೊಟ್ಟಿರ್ಬೋದು. ಬಟ್ ಈ ದುಡ್ಡಿಂದ, ಈ ಫ್ರೀ ಕೊಟ್ಟಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನಗಳಿಗೆ, ಊರುಗಳಿಗೆ, ಮನೆಗಳಿಗೆ, ವ್ಯಾಪಾರ ವಹಿವಾಟ ಎಲ್ಲ ಕೂಡ ಜಾಸ್ತಿಯಾಗಿ ಸಾಯಿಬಾಬಾ ಅವ್ರ ಹೊರಗಡೆ ಒಂದಿನ ಒಂದು ಮಾತು ಹೇಳಿದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬೇಕು ಅಂತ. ಬ್ಲಡ್ ಒಂದ್ ಕಡೆ ಇದ್ ಬಿಟ್ರೆ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಕುಡಿಕೆಯಲ್ಲಿ ಕಳ್ಳು ಪಲ್ಟೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಹಂಗೆ ದುಡ್ಡು ಒಂದ್ ಕಡೆ ಸೇರ್ಕೊಂಡ್ರೆ, ಬ್ಲಡ್ ಸೇರಿದ್ರೆ ಒಂದ್ ಕಡೆ ಇದ್ರೆ ಆರೋಗ್ಯ ಕೆಡ್ತಿರುತ್ತೆ, ದುಡ್ಡು ಇದ್ರೆ ಇವರೆಲ್ಲ ತೆಗಳಕ್ ಕೊಡ್ತಾರೆ. ಹಂಗೆ ಸಮಾಜದಲ್ಲಿ ಸರ್ಕ್ಯುಲೇಷನ್ ಆಗ್ಬೇಕು. ಅದರಿಂದ ನಮ್ಮ ಹೆಣ್ಮಕ್ಳು ಯಾರು ಕೂಡ ಎಲ್ಲ ಬಡವರು ಹೆಣ್ಮಕ್ಳು ಟ್ರಾವೆಲ್ ಮಾಡೋರು, ಮಧ್ಯಮ ವರ್ಗದವ್ರು ಟ್ರಾವೆಲ್ ಮಾಡೋರು, ಅವರ ಕುಟುಂಬದವ್ರು ಕರ್ಕೊಂಡು ಇವತ್ತು ಎಲ್ಲಾ ಕಡೆ ಫ್ರೀಯಾಗಿ ಬಹಳ ಸಂತೋಷ. ನಾನು ಸರ್ವೆ ಮಾಡಿಸಿದ್ದೀನಿ. ಸರ್ವೆ ಮಾಡಿಸಿದ್ರಲ್ಲಿ 92% ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ವಿಶೇಷವಾದಂತ ಯೋಜನೆ ತಮಿಳುನಾಡಲ್ಲಿ ಬರೀ ಟೌನ್ ಅಲ್ಲಿ ಮಾತ್ರ, ಚೆನ್ನೈ ಸಿಟಿ ಮಾತ್ರ ಫ್ರೀಯಾಗಿ ಕೊಡ್ತಾ ಇದ್ರು. ಬಟ್ ನಾವು ಈ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೆಣ್ಮಕ್ಳು ಫ್ರೀಯಾಗಿ, ವಿದ್ಯಾರ್ಥಿಗಳು ಫ್ರೀಯಾಗಿ ಹೋಗ್ಲಿಕ್ಕೆ ಪ್ರಥಮವಾಗಿ ಮಾಡಿದಂತ ಒಂದು ಐತಿಹಾಸಿಕ ತೀರ್ಪನ್ನ ತೆಗೆದುಕೊಳ್ಳೋದಕ್ಕೆ ಬೇರೆ ರಾಜ್ಯಗಳು ಕೂಡ ನಮ್ಮನ್ನ ಗಮನಿಸಿಕೊಂಡು ಒಂದು ಮಾದರಿಯಾಗಿ